ಆಲ್ರೆಡಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಮತ್ತೆ ಈ ವಿಡಿಯೋ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡಿದೆ, ಇಲ್ಲ ಒಂದ್ಸಲ ಪಟ್ಟ ಮಾಡೇ ಬಿಡುವ ಅಂತ ಅನ್ನಿಸ್ತು. ಏನಂತಂದರೆ ಒಂದಿಷ್ಟು ಕುಹಕದ ಮಾತುಗಳಿರುತ್ತಲ್ಲ, ಅದರ ನಡುವೆನೂ ಸಹ ಒಬ್ಬ ಮುತ್ಸದ್ದಿಯ ಘನತೆಯ ನಿರ್ಗಮನ ಆಗಿರೋದು, ಅದ್ರ ಬಗ್ಗೆ ಮಾತಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಬಕ್ರೀದ್ಗೆ ಬಲಿಯಾದ ಟಗರು ಅಂತೆಲ್ಲ ಅತ್ಯಂತ ಕೀಳಾಗಿ ಹೋಲಿಸಿ ಒಂದು ರೀತಿ ವೈರಲ್ ಮಾಡ್ತಾ ಇರೋದನ್ನು ನೋಡಿದೆ. ಈ ರಾಜಕೀಯ ವಿರೋಧ ಏನೇ ಇರಲಿ, ಆದರೆ 4 ದಶಕಗಳ ಕಾಲ ನಾಡಿಗೆ ಶ್ರಮಿಸಿದಂಥ ಒಬ್ಬ ಹಿರಿಯ ನಾಯಕನಿಗೆ ನೀಡುವಂಥ ಗೌರವ ಇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ರೀತಿ ಕುಹಕಗಳು ಸಹ ಖಂಡಿತವಾಗ್ಲೂ ಒಪ್ಪುವಂಥದ್ದು ಅಲ್ಲ. ಪತ್ರಕರ್ತರಾಗಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಒಂದಿಷ್ಟು ಹತ್ತಿರದಿಂದ ಗಮನಿಸಿದವ್ರಿಗೆ ಗೊತ್ತಿರತ್ತೆ, ಅವರು ಕೇವಲ ಒಂದು ವರ್ಗದ ನಾಯಕ ಅಲ್ಲ. ಎಷ್ಟೋ ಪತ್ರಕರ್ತರಿಗೂ ಸಹ ಸಿದ್ದರಾಮಯ್ಯ ನೆಚ್ಚಿನ ನಾಯಕರಾಗಿ ಕಾಣೋಕೆ ಅವರ ಜನಪರ ನಿಲುವು ಮತ್ತು ಸದಾ ಅಚಲವಾಗಿ ಉಳಿದಿರುವಂಥ ಒಂದಿಷ್ಟು ಅವರ ಅಹಿಂದ ತತ್ವಗಳೇ ಕಾರಣ ಅಂತ. ಸೊ ಇವತ್ತಿನ ಈ ಬೆಳವಣಿಗೆಯಲ್ಲಿ ನಾವು ಗಮನಿಸಬೇಕಾದದ್ದು ಅವರ ರಾಜಕೀಯ ಮುತ್ಸದ್ದಿತನವನ್ನು, ಅಧಿಕಾರದಿಂದ ನಿರ್ಗಮಿಸುವಂಥ ಇಂಥ ಅತ್ಯಂತ ಭಾವುಕ ಅಥವಾ ಒಂದು ರೀತಿ ಸಂದಿಗ್ಧ ಸನ್ನಿವೇಶ ಅಂತಲೇ ಹೇಳ್ಬೋದು. ಇಂಥ ಟೈಮ್ನಲ್ಲೂ ಸಹ ಅವರ ಬ್ಯಾಲೆನ್ಸ್ಡ್ ಮೈಂಡ್ಸೆಟ್ ಇದೆ ಅಲ್ಲ, ಅದು ನನಗಿಷ್ಟ ಆಯಿತು. ಎಲ್ಲೂ ಸಹ ಹತಾಶೆಗೊಳ್ದೇನೆ ಕೊಟ್ಟ ಮಾತಂತೆ ನಡೆದುಕೊಂಡು ತಮ್ಮ ಸ್ವಂತ ಪಕ್ಷಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದ ರೀತಿಯಲ್ಲಿ ಗೌರವಯುತವಾಗಿ ಅವರು ಹೆಜ್ಜೆ ಇಟ್ಟಿದ್ದಾರೆ. ರಾಜಕೀಯ ಲಾಭ ನಷ್ಟ ಏನೇ ಇರಲಿ, ವಾಟ್ ಎವರ್, ಸೊ ಕೋಟ್ಯಾಂತರ ಜನರ ಅಭಿಮಾನದ ಹೊರೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇಷ್ಟು ಘನತೆಯಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ನಾಯಕರು ಇವತ್ತಿನ ರಾಜಕಾರಣದಲ್ಲಿ ತೀರಾ ವಿರಳ. ಸೊ ಆ ವಿರಳಾತಿ ವಿರಳ ನಾಯಕರಲ್ಲಿ ಸಿದ್ದರಾಮಯ್ಯ ಯಾವಾಗಲೂ ಅಗ್ರಗಣ್ಯರಾಗಿ ನಿಲ್ತಾರೆ. ಸೊ ಸ್ಥಾನಗಳು ಬದಲಾಗಬಹುದು, ಆದರೆ ಇತಿಹಾಸದಲ್ಲಿ ಅವರು ಮೂಡಿಸಿದಂಥ ಒಂದು ಸಾಮಾಜಿಕ ನ್ಯಾಯದ ಹೆಜ್ಜೆ ಗುರುತುಗಳನ್ನು ಸಹ ಅಳಿಸೋಕೆ ಬಹುಶಃ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇದನ್ನು ಬಕ್ರೀದ್ಗೆ ಬಲಿ ಕೊಟ್ಟ ಅಥವಾ ಬಕ್ರೀದ್ಗೆ ಬಲಿಯಾದ ಟಗರು, ಇದು ನನಗೆ ಯಾಕೋ ಇಷ್ಟ ಆಗಿಲ್ಲ.